ನಮಸ್ಕಾರ ಸ್ನೇಹಿತರೆ, ಭಾಳ ದಿವಸ ಆಯಿತು ನಿಮ್ಮ ಜೊತೆಗೆ ಬಂದು ಮಾತಾಡಿ. ಇತ್ತೀಚೆಗೆ ನಾನು ಪಾಸ್ಪೋರ್ಟ್ ರಿನ್ಯೂವಲ್ ಹೋಗಿದ್ದೆ. ಪಾಸ್ಪೋರ್ಟ್ ರಿನ್ಯೂವಲ್ಲು ಏನು ಓರು ಶೀಟ್ ಆಫೀಸ್ ಹತ್ರ ಇದೆಯಲ್ಲ, ಸಿದ್ದಯ್ಯ ರೋಡು, ಆ ಕಚೇರಿಯಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿತ್ತು, ಹೋಗಿದ್ದೆ. ಸೀನಿಯರ್ ಸಿಟಿಸನ್ನು, ಆಮೇಲೆ ಇನ್ಫ್ಯಾಂಟು, ಆಮೇಲೆ ಫಿಸಿಕಲಿ ಡಿಸೇಬಲ್ ಯಾರಿದ್ದಾರೆ ಅಂಥವ್ರಿಗೆ ಸಪ್ರೇಟಾಗಿ ಕರೆಕ್ಟ್ ಟೈಮ್ಗೆ ಹೋದರೆ ಸಾಕು. 2:30 ಅಂದರೆ 2:30ಗೆ ಅವರು ಮೇನ್ ಎಂಟ್ರೆನ್ಸಲ್ಲೇ ಬಿಡ್ತಾರೆ. ಮಿಕ್ಕಿದವರು ಕ್ಯೂವಲ್ಲಿ ನಿಂತ್ಕೊಂಡು ಬರಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಒಳಗಡೆ ಹೋಗ್ತಿದ್ದಂಗೆ ರಿಸೆಪ್ಷನಲ್ಲಿ ಸೀನಿಯರ್ ಸಿಟಿಸನ್ಗೆ, ಇನ್ಫ್ಯಾಂಟು ಹಾಗೂ ಫಿಸಿಕಲಿ ಡಿಸೇಬಲ್ ಯಾರಿರ್ತಾರೆ ಅಂಥವ್ರಿಗೆ ಸಪ್ರೇಟ್ ಕೌಂಟ್ರ್ ಇದೆ. ಅವರು ಎಲ್ಲ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿ ನೆಕ್ಸ್ಟ್ ಏನು ಮಾಡ್ತಾರೆ, ಎ ಬಿ ಸಿ ಅಂತ 3 ಕೌಂಟ್ರುಗಳಿದೆ. ಎ ಕೌಂಟ್ರಿಗೆ ಕಳಿಸ್ತಾರೆ, ಅಲ್ಲೊಂದು 5-10 ನಿಮಿಷದಲ್ಲೇ ನಿಮಗೆ ಚೆಕಿಂಗ್ ಮಾಡಿ ಎಲ್ಲ ಕಂಪ್ಲೀಟು. ಬಿ ಕೌಂಟ್ರಿಗೆ ಕಳಿಸ್ತಾರೆ, ಬಿ ಕೌಂಟ್ರಲ್ಲಿ ಎಲ್ಲ ಚೆಕ್ ಮಾಡಿ ಸಿ ಕೌಂಟ್ರಿಗೆ ಕಳಿಸ್ತಾರೆ. ಸಿ ಕೌಂಟ್ರಲ್ಲಿ ಚೆಕ್ ಮಾಡಿಬಿಟ್ಟು ನಿಮಗೆ ವಾಪಸ್ ಕಳಿಸ್ತಾರೆ. ಆಲ್ಮೋಸ್ಟ್ ಇದೆಲ್ಲ ಪ್ರೊಸೀಜರು ನಿಮಗೆ ಅರ್ಧದಿಂದ 3/4 ಗಂಟೆ ಒಳಗಡೆ ಮುಗಿದೋಗ್ಬಿಡ್ತದೆ. ಆಮೇಲೆ ಅದು 2-3 ಡೇಸ್ ನೆಕ್ಸ್ಟು ಪೊಲೀಸ್ ವೆರಿಫಿಕೇಷನ್ ಬರುತ್ತೆ. ಅದು ಬಂದು ಒಂದು 4-5 ದಿವಸಕ್ಕೆ ನಿಮ್ಗೆ ಮನೆಗೆ ಪಾಸ್ಪೋರ್ಟ್ ಬಂದ್ಬಿಡುತ್ತೆ. ಇದು ನೋಡ್ಬಿಟ್ಟು ನಂಗೆ ಭಾಳ ಖುಷಿ ಆಯಿತು, ಪಾಸ್ಪೋರ್ಟ್ ರಿನ್ಯೂವಲ್ ಹೇಗೆ ಅಂತ. ಇದಕ್ಕೆ ನಮ್ಮ ಸ್ನೇಹಿತರಾದ ತಿರುಮಲೇಶ್ ಅನ್ನೋರು ನನಗೆ ಕಂಪ್ಯೂಟರ್ ಮುಖಾಂತರ ಅದನ್ನೆಲ್ಲ ಅಪ್ಲೋಡ್ ಮಾಡೋ ಅಂಥ ಕೆಲಸ ಮಾಡಿದರು. ಅವ್ರ ಫೋನ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಪಾಸ್ಪೋರ್ಟ್ ರಿನ್ಯೂವಲ್ಲು, ಹೊಸ ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಈ ಇನ್ಫಾರ್ಮೇಷನ್ನು ನಿಮಗೆ ಕೊಡಬೇಕು ಅನ್ನಿಸ್ತು, ಕೊಡ್ತಾ ಇದ್ದೀನಿ. ನಮಸ್ಕಾರ.